ಏನು ರಿಟರ್ನ್ ಗಿಫ್ಟ್ ಕೊಡ್ಬೋದು, ಯಾವ ಥರ ಚೆನ್ನಾಗಿರುತ್ತೆ, ನಮ್ಗೆ ಎಷ್ಟು ಬಜೆಟಲ್ಲಿ ಸಿಗ್ಬೋದು ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಇದೊಂದು ಇನ್ನೊಂದು ಅಮೇಝಿಂಗ್ ಪ್ರಾಡಕ್ಟ್ ಇದು ಅಂತಲೇ ಹೇಳ್ಬಹುದು ಕಾಣುತ್ತೆ. ಆ್ಯಂಡ್ ದೇವ್ರ ಮನೆಗೆ ನೋಡುವಾಗಲೇ ಅದೇನೋ ಒಂಥರ ಕಳೆ ಕಾಣ್ತಾ ಇರುತ್ತೆ. ಹಾಗಾಗಿ ಈ ಥರದ್ದು ಒಂದು ರಿಟರ್ನ್ ಗಿಫ್ಟ್ಗೆ ತುಂಬಾನೇ ಬೆಸ್ಟ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಎಲ್ಲರೂ ಪ್ರೇಯರ್ಸಲ್ಲಿ ನಾವು ಇರ್ತೀವಿ ಅಂತ ಹೇಳ್ಬೋದು. ಹಾಗಾಗಿ ಈ ಥರದ್ದು ಒಂದು ರಿಟರ್ನ್ ಗಿಫ್ಟ್ ಬೆಸ್ಟ್ ಆಗಿದೆ ಅಂತ. ಓ ಮೈ ಗಾಡ್, ದಿಸ್ ಇಸ್ ಒನ್ ಮೋರ್ ಅಮೇಝಿಂಗ್ ಪ್ರಾಡಕ್ಟ್ ಗೈಸ್. ಇದು ಒಂದು ಇನ್ನೊಂದು ಥರದ ಅಮೇಝಿಂಗ್ ಅಂತ ಹೇಳ್ಬಹುದು ಆಯ್ತಾ. ಗಿಫ್ಟಿಂಗ್ ಪರ್ಪಸ್ಗೆ ದಿಸ್ ಇಸ್ ಆ್ಯಕ್ಚುಲಿ ಬೆಸ್ಟ್. ಆ್ಯಂಡ್ ಲಾಕ್ ನೋಡಿ ನೀವು ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂತ. ಈ ಥರ ಓಪನ್ ಆಗುತ್ತಾ, ಇಲ್ಲಿ ಬಂದು ನೀಟಾಗಿ ಕ್ಲೋಸ್ ಮಾಡಿರುವಾಗ. ಸೊ ಬಜೆಟ್ ಫ್ರೆಂಡ್ಲಿಯಲ್ಲಿ ಒಂದು ಒಳ್ಳೆ ರಿಟರ್ನ್ ಗಿಫ್ಟ್ ಬೇಕು ಅಂತಂದರೆ ಡೆಫಿನೆಟ್ಲಿ ಈ ಥರದ್ದು ಒಂದು ಕೊಡ್ಬೋದು. ಸೊ ನೋಡಿ ಎಲ್ಲ ಒಂದೇ ಥರ, ಆದರೆ ಪ್ರಿಂಟ್ ಬೇರೆ ಬೇರೆ ಇದೆ. ಎಲ್ರಿಗೂ ಒಂದೇ ಥರ ಇರಲ್ಲ ಅಲ್ವಾ. ಡೆಫಿನೆಟ್ಲಿ ಒಬ್ಬೊಬ್ಬರು ಲೈಫ್ ಸ್ಟೈಲ್ ಕೂಡ ಬೇರೆ ಬೇರೆ ಇರುತ್ತೆ, ಹಾಗೆಯೇ ಥಿಂಕಿಂಗ್ ಕೂಡ ಬೇರೆ ಇರುತ್ತೆ. Hey guys, welcome back to my YouTube channel. Hope everyone are doing good. ಆ್ಯಕ್ಚುಲಿ ನಾನು ಒಂದೇ ವಿಡಿಯೋದಲ್ಲಿ ಎಲ್ಲ ರಿಟರ್ನ್ ಗಿಫ್ಟ್ಸ್ನೂ ರಿವ್ಯೂ ಮಾಡಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೆ. ಬಟ್ ಐ ಫೀಲ್ ಲೈಕ್ ವಿಡಿಯೋದು ಲೆಂತ್ ತುಂಬಾ ಜಾಸ್ತಿ ಆಯಿತು. ಹಾಗಾಗಿ ಒಂದೇ ವಿಡಿಯೋದಲ್ಲಿ ನಂಗೆ 40 ಮಿನಿಟ್ಸ್ ಹಾಕೋಕ್ಕೆಲ್ಲ ಇಷ್ಟ ಇಲ್ಲ ಆಯಿತಾ. ಸೊ ಐ ಥಾಟ್ 2 ಡಿಫ್ರೆಂಟ್ ಪಾರ್ಟ್ ಆಗಿ ಮಾಡಾಕ್ತೀನಿ ಅಂತ. ಹಿಂದಿನ ಪಾರ್ಟ್ನ ನೀವು ಆಲ್ರೆಡಿ ನೋಡ್ಕೊಂಡು ಬಂದಿದ್ದೀರಾ, ಇದು ಸೆಕೆಂಡ್ ಪಾರ್ಟ್ ಆಗಿದೆ. ಎಲ್ಲರೂ ಏನು ರಿಟರ್ನ್ ಗಿಫ್ಟ್ ಕೊಡ್ಬೋದು, ಯಾವ ಥರ ಚೆನ್ನಾಗಿರುತ್ತೆ, ನಮ್ಗೆ ಎಷ್ಟು ಬಜೆಟಲ್ಲಿ ಸಿಗ್ಬೋದು ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಆಲ್ಸೋ ನೀವೆಲ್ಲರೂ ಹುಡುಕ್ತಾ ಇರ್ತೀರೋ ಆಲ್ರೆಡಿ ಏನು ರಿಟರ್ನ್ ಗಿಫ್ಟ್ಸ್ ಕೊಡಬೇಕು. ಸೊ ಏನೇನೆಲ್ಲ ಡೆಕೋರ್ ಐಟಮ್ಸ್ನ ನಾವು ಮೀಶೋಯಿಂದ ತೊಗೊಳ್ಬೋದು, ಅವ್ರು ಫ್ಲಿಪ್ಕಾರ್ಟಿಂದ ತೊಗೊಳ್ಬೋದು ಅಂತ ಹೇಳ್ಬಿಟ್ಟು ತುಂಬ ಜನ ಆಲ್ರೆಡಿ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀರಾ. ಸೊ ಹಾಗಾಗಿ ಐ ಥಾಟ್ ನಾನು ಏನೇನೆಲ್ಲ ಹುಡುಕ್ತಿದ್ದೆ ಆವಾಗ ನನಗೊಂದಷ್ಟು ಆಪ್ಷನ್ಸ್ ಇತ್ತು ರಿಟರ್ನ್ ಗಿಫ್ಟ್ಸ್ಗೆ. ಹಾಗಾಗಿ ಯಾವುದನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ಏನು, ಆ್ಯಂಡ್ ನನ್ನ ವಿಡಿಯೋ ಕೂಡ ಮಾಡಿದ್ರೆ ಒಂದು ರಿವ್ಯೂ ವಿಡಿಯೋ ಆಗುತ್ತೆ ಆ್ಯಂಡ್ ತುಂಬ ಜನಕ್ಕೆ ಹೆಲ್ಪ್ ಆಗಬಹುದು ಅಂತ ಹೇಳಿ ಯೋಚನೆ ಮಾಡಿ ನಾನು ಇವತ್ತು ಈ ವಿಡಿಯೋನ ಫಿಲ್ಮ್ ಮಾಡ್ತಾ ಇದ್ದೀನಿ. ಟೋಟಲಿ ಒಂದು 10 ಪ್ರಾಡಕ್ಟ್ಸ್ನ ತರಿಸಿದ್ದೆ. ಒಂದೇ ವಿಡಿಯೋದಲ್ಲಿ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು 2 ಪಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಇದರಲ್ಲಿ ಕಂಪ್ಲೀಟ್ ವಿಡಿಯೋ ನೋಡಿ ನಿಮಗೆ ತುಂಬಾ ಐಡಿಯಾ ಬರುತ್ತೆ ದಟ್ ಎಷ್ಟು ಬಜೆಟಲ್ಲಿ ಸಿಗ್ಬೋದು ಆ್ಯಂಡ್ ಎಷ್ಟು ಜನಕ್ಕೆ ಕೊಡ್ಬೋದು, ಎಷ್ಟು ಪೀಸಸ್ ಇರುತ್ತೆ ಆ್ಯಂಡ್ ರಿವ್ಯೂ ಹೇಗಿದೆ, ಪ್ರತಿಯೊಂದು ಡೀಟೇಲ್ಸ್ ಗೊತ್ತಾಗಬೇಕಂತಂದರೆ ನೀವು ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆಯೇ ಹಿಂದಿನ ವಿಡಿಯೋ ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ಹೋಗಿ ಆ ವಿಡಿಯೋ ಕೂಡ ನೋಡ್ಕೊಬನ್ನಿ. ಅದು ಪಾರ್ಟ್ 1 ಆ್ಯಂಡ್ ಇದು ಪಾರ್ಟ್ 2 ಆಗಿದೆ. ಸೊ ವಿಡಿಯೋನ ಕೊನೆ ತನಕ ನೋಡಿಬಿಟ್ಟು ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು, ನೀವು ಯಾವುದನ್ನು ಪರ್ಚೇಸ್ ಮಾಡ್ತಿದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಆಯಿತಾ. ಆ್ಯಂಡ್ ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗಲಿ ಅಂತ ಹೇಳ್ತಾ ಆ್ಯಂಡ್ ಲಕ್ಷ್ಮಿ ಹತ್ರ ಬೇಡ್ಕೊಳ್ತಾ ನಾನು ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಇದಂತೂ ಇನ್ನೊಂದು ಅಮೇಝಿಂಗ್ ಪ್ರಾಡಕ್ಟ್ ಇದು ಅಂತಲೇ ಹೇಳ್ಬಹುದು. ಸೊ ನೀವು ನೋಡಿ, ಇದು ಪೀಠ ಆಯಿತಾ, ಟೋಟಲಿ 2, 4, 5, 6 ಪೀಠ ಬಂದಿದೆ ಇದರಲ್ಲಿ. ಸೊ ದೇವ್ರ ಮನೆಯಲ್ಲಿ ಏನಾದರೂ ಒಂದು ಚಿಕ್ಕ ಪುಟ್ಟದ ಇಡೋಕ್ಕೆ ಚಿಕ್ಕದ ಕಳಸ ಯಾರ ಮನೇಲಾದರೂ ಇಡ್ತಿದ್ದೀರಾ ಅಂತಂದರೆ ಇದ್ರ ಮೇಲೆ ಇಡ್ಬೋದು ಆರಾಮಾಗಿ. ಇಲ್ಲ ಅಂತಂದರೆ ಒಂದು ದೀಪ ಇಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಲಕ್ಷ್ಮೀ ಪೂಜೆನಲ್ಲೂ ಅಷ್ಟೇ ತುಂಬ ಐಟಮ್ಸ್ ನಾವು ಪಕ್ಕದಲ್ಲಿ ಗಣಪತಿನೆಲ್ಲ ಮಾಡಿ ಕೂರಿಸೋದ್ರಿಂದ, ಹಾಗೆಯೇ ಬೆಳ್ಳಿ ಐಡಲ್ಸ್ ಏನಾದರೂ ಇಡ್ತಿದ್ದೀವಿ ಅಂತಂದರೆ ಅದ್ರ ಜೊತೆಗೆ ಲೈಕ್ ಇದ್ರ ಮೇಲ್ಗಡೆ ಆ್ಯಕ್ಚುಲಿ ನೀಟಾಗಿ ಪ್ಲೇಸ್ ಮಾಡಬಹುದು. ನೀವು ಇಲ್ಲಿ ನೋಡೋದಾದರೆ ಟೋಟಲಿ 6 ಏನೋ ಇದೆ, 6 ಪೀಸಸ್ ಇದೆ. ಆ್ಯಂಡ್ ತುಂಬ ದೊಡ್ಡದಿಲ್ಲ, ಸೈಜು ಚಿಕ್ಕದಾಗಿದೆ ಆಯಿತಾ. ಅಲ್ಟಲ್ಲಿ ಎಷ್ಟಿದೆ ಸೈಜ್ ಅಂತ ಇಷ್ಟು ಉದ್ದ ಇದೆ ಅಷ್ಟೇ. ಸೊ ಚಿಕ್ಕದಾಗಿ ಚೊಕ್ಕದಾಗಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಒಂದು ಒಳ್ಳೆ ಲುಕ್ ಕೊಡುತ್ತೆ. ದೇವ್ರ ಮನೆಯಲ್ಲೆಲ್ಲ ನಾವು ಇಡ್ತಿದ್ದೀವಿ ಅಂತಂದರೆ ಇದ್ರ ಮೇಲೆ ಈ ಥರ ಪ್ರಿಂಟ್ ಸಹ ಇರೋದ್ರಿಂದ ಲೈಕ್ ಸ್ವಲ್ಪ ಎಸ್ಥೆಟಿಕಾಗಿ ಕೂಡ ಕಾಣುತ್ತೆ. ಆ್ಯಂಡ್ ದೇವ್ರ ಮನೆಗೆ ನೋಡುವಾಗಲೇ ಅದೇನೋ ಒಂಥರ ಕಳೆ ಕಾಣ್ತಾ ಇರುತ್ತೆ. ಹಾಗಾಗಿ ಈ ಥರದ್ದು ಒಂದು ರಿಟರ್ನ್ ಗಿಫ್ಟ್ಗೆ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಬಿಕಾಸ್ ಆಬ್ವಿಯಸ್ಲಿ ಈ ಥರ ರಿಟರ್ನ್ ಗಿಫ್ಟ್ ಎಲ್ಲ ಕೊಡ್ತಿದ್ದೀವಿ ಅಂತ ಅಂದರೆ ಯಾರಿಗೆ ಕೊಡ್ತಿದ್ದೀವಿ ಅವ್ರು ದೇವ್ರ ಮನೇಲಿ ಇಟ್ಟೇನೆ ಯೂಸ್ ಮಾಡೋದು ಅಲ್ವಾ. ಸೊ ನನ್ನ ಪ್ರಕಾರ ಏನಂತಂದರೆ ನಾವು ಏನೋ ಒಂದು ರಿಟರ್ನ್ ಗಿಫ್ಟ್ ಕೊಡ್ತಿದ್ದೀವಿ ಅಂತಂದರೆ ಅದು ಅವ್ರ ಮನೆ ದೇವ್ರ ಮನೇಲಿ ಇಟ್ಟು ಅವ್ರು ಪೂಜೆ ಮಾಡುವಾಗ ಲೈಕ್ ಅವ್ರು ಏನೆಲ್ಲ ಬೇಡ್ಕೊಳ್ತಾರೆ, ಅವ್ರಿಗೆ ದೇವ್ರು ಎಷ್ಟು ಬ್ಲೆಸ್ ಮಾಡ್ತಾರೆ ಅದೇ ಥರ ನಮಗೂ ಕೂಡ ಬ್ಲೆಸ್ ಮಾಡ್ತಾರೆ ಅಂತ ಲೈಕ್ ಒಂದು ನಾನು ಅಂದ್ಕೊಳ್ಳೋದು ಆಯಿತಾ ಯಾವಾಗಲೂ. ಸೊ ಆ ಥರ ಏನಾದರೂ ಒಳ್ಳೇದಾಗತ್ತೆ ಅಂತಂದರೆ ಡೆಫಿನೆಟ್ಲಿ ಎಲ್ಲರೂ ಪ್ರೇಯರ್ಸಲ್ಲಿ ನಾವು ಇರ್ತೀವಿ ಅಂತ ಹೇಳ್ಬೋದು. ಹಾಗಾಗಿ ಈ ಥರದ್ದು ಒಂದು ರಿಟರ್ನ್ ಗಿಫ್ಟ್ ಬೆಸ್ಟ್ ಆಗಿದೆ ಅಂತ ಐ ವುಡ್ ಸಜೆಸ್ಟ್ ಯು ಗೈಸ್. ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕಿದೆ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆಯೇ ಇದ್ರದ್ದು ಸಹ ಕ್ಲೋಸಪ್ ಶಾಟ್ನ ನೆಕ್ಸ್ಟಲ್ಲಿ ಹಾಕ್ತೀನಿ, ನೀವು ನೋಡಬಹುದು. ಅದು ಅವಾಗಲೇ ಹೇಳಿದಾಗೆ ಪ್ರೈಸ್ ತುಂಬಾ ಕಡಿಮೆ, 176ಗೆ ಅಷ್ಟು ಬರುತ್ತೆ 6 ಪೀಸಸ್. ನಿಮ್ಗೆ ಏನಾದರೂ ಒಂದು 9 ಜನ ಕರಿತಿದ್ದೀರಾ ಅಂತಂದರೆ 2 ಸೆಟ್ನ ಆರ್ಡರ್ ಮಾಡಿಕೊಂಡೆ ಅರೌಂಡ್ 170 ಎಷ್ಟಾಯಿತು, 340 350 ರುಪೀಸ್ ಒಳಗಡೆ ಆಗೋಗ್ಬಿಡುತ್ತೆ. ಇದೆಲ್ಲ ರಿಟರ್ನ್ ಗಿಫ್ಟ್ಸ್ ಅಂತಾನೆ ಅಲ್ಲ, ನಿಮಗೂ ಯಾರಿಗಾದ್ರೂ ಮನೆಗೆ ಅವಶ್ಯಕತೆ ಇದೆ ಅಂತಂದರೆ ಡೆಫಿನೆಟ್ಲಿ ಪರ್ಚೇಸ್ ಮಾಡ್ಕೋಬೋದು ಆಯಿತಾ. ಸೊ
ಯೂಸ್ ಆಗಬೇಕು, ಯೂಸ್ ಆಗುತ್ತೆ ನಮ್ಮ ಮನೇಲಿ ಈ ಥರದ್ದು ಒಂದು ಬೇಕು ಅಂತ ಅನ್ನಿಸ್ತಿದೆ ಅಂತಂದರೆ ಡೆಫಿನೆಟ್ಲಿ ಲೈಕ್ ಅಂದರೆ ಆರಾಮಾಗಿ ತೊಗೊಂಡು ನಮ್ಮ ದೇವ್ರ ಮನೆಯಲ್ಲಿ ಇಟ್ಕೊಳ್ಬಹುದು. ಓ ಮೈ ಗಾಡ್, ದಿಸ್ ಇಸ್ ಒನ್ ಮೋರ್ ಅಮೇಝಿಂಗ್ ಪ್ರಾಡಕ್ಟ್ ಗೈಸ್. ಸೊ ಇಲ್ಲಿ ನೋಡಿ ನೀವು, ಇದು ಆ್ಯಕ್ಚುಲಿ ಅರಿಶಿನ ಕುಂಕುಮ ಇಡೋಕ್ಕೆ, ಅದು ನಾನು ಒಂದು ತೋರಿಸ್ದೆ ಅಲ್ವಾ, ಅರಿಶಿನ ಕುಂಕುಮ ಸೆಪ್ರೇಟ್ ಅವರೇ ಕೊಟ್ಟಿದ್ದಾರೆ. ಇದು ಖಾಲಿ ಬಾಕ್ಸ್ ಅಷ್ಟೇ, ನಾವು ಇದಕ್ಕೆ ಅರಿಶಿನ ಕುಂಕುಮನ ತುಂಬಿ ಕೊಡಬೇಕು. ಸೊ ಟೋಟಲ್ ಎಷ್ಟು ಇರುತ್ತೆ? 3, 6, 9, 10, 12. ಸೊ 12 ಪೀಸಸ್ ಬರುತ್ತೆ ನೋಡಿ ಈ ಥರ. ಇದರಲ್ಲಿ ಒಂದಕ್ಕೆ ಅರಿಶಿನ, ಒಂದಕ್ಕೆ ಕುಂಕುಮ, ಒಬ್ಬೊಬ್ಬರಿಗೆ 2 ಇಟ್ಟು ಕೊಡ್ಬೋದು ಆರಾಮಾಗಿ. ಸೊ ಇದ್ರದ್ದು ಪ್ರೈಸ್ ಬಂದು 280 rupees. 280ಗೆ ಸೆಟ್ ಆಫ್ 12 ಬರುತ್ತೆ. ಸೊ 6 ಜನಕ್ಕೆ ನಾವು ಆರಾಮಾಗಿ ಕೊಡ್ಬಹುದು. ಆ್ಯಂಡ್ ಸ್ವಲ್ಪ ಇದೇನೋ ತುಂಬ ಇಷ್ಟ ಆಗುತ್ತೆ ನಿಮಗೆ ಈ ಥರ ಎಲ್ಲ ಇದ್ದರೆ, ತುಂಬ ಚಿಣಿಮಿಣಿ ಅಂತ ಅಂದರೆ ಆಬ್ವಿಯಸ್ಲಿ ತೊಗೋಬೋದು. ಸೊ ಅಷ್ಟೊಂದೇನು ಓಕೆ ಅಂತ ಅನ್ನಿಸ್ಲಿಲ್ಲ ನನಗೆ, ಸುಮ್ಮನೆ ಕೈ ಮೇಲೆಲ್ಲ ಇದ್ರದ್ದು ಚಿಣಿಮಿಣಿ ಆಗ್ತಾ ಇದೆ. ಸೊ ಯಾ, ಆ್ಯಂಡ್ ಏನು ಗೊತ್ತಾ, ಕುಂಕುಮಕ್ಕೆ ಈ ಥರದ್ದೆಲ್ಲ ಕೊಟ್ಟಾಗ ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡೋರ್ಗು ಸಹ ಖುಷಿ ಆಗುತ್ತೆ. ಕುಂಕುಮ ಇಸ್ಕೊಳ್ಳೋರಿಗೆ ಏನೋ ಈ ಥರ ಕ್ಯೂಟ್ ಆಗಿದೆಯಲ್ಲ, ಚೆನ್ನಾಗಿದೆಯಲ್ಲ ಏನು ಅಂತ ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ, ಹಾಗೆಯೇ ಎಸ್ಥೆಟಿಕ್ ಆಗಿರುತ್ತೆ. ಸೊ ನಿಮ್ಗೆ ಏನಾದರೂ ಈ ಥರದ್ದು ಒಂದನ್ನು ಕೊಡಬೇಕು ಅಂತ ಅನಿಸ್ತಿದೆ ಅಂತಂದರೆ ಪರ್ಚೇಸ್ ಮಾಡಬಹುದು. ಇಲ್ಲಾಂತಂದರೆ ನಿಮ್ಮ ಮನೆಗೂ ಅಷ್ಟೇ, ದೇವ್ರ ಮನೆಯಲ್ಲೆಲ್ಲ ಸ್ವಲ್ಪ ಡೆಕೋರ್ ಮಾಡೋಕ್ಕೆ, ಇಲ್ಲಾಂತಂದರೆ ಲಕ್ಷ್ಮಿ ಮುಂದೆ ಡೆಕೋರ್ ಮಾಡೋಕ್ಕೆಲ್ಲ ಆರಾಮಾಗಿ ಯೂಸ್ ಮಾಡಬಹುದು. ಲಾಸ್ಟಿನ 3 ಪ್ರಾಡಕ್ಟ್ಸ್ ಇದೆ. ಸೊ ಲೆಟ್ ಮಿ ಓಪನ್ ದಿಸ್ ಒನ್. ಇದು ಇನ್ನೊಂದು ಥರದ ಅಮೇಝಿಂಗ್ ಅಂತ ಹೇಳ್ಬಹುದು ಆಯಿತಾ. ಇದು ಆ್ಯಕ್ಚುಲಿ ರಿಟರ್ನ್ ಗಿಫ್ಟ್ಗೆ ಮಾಡಿಸಿದಂಥದ್ದು ಅಂತ ಹೇಳ್ಬಹುದು. ಸೊ ಇಲ್ಲಿ ನೋಡಬಹುದು ನೀವು, ಇದು ಒಂದು ಬೌಲ್, ಹಾಗೆಯೇ ಸ್ಪೂನ್, ಅದ್ರ ಜೊತೆಗೆ ಈ ಥರ ಒಂದು ವೆಲ್ವೆಟ್ ಬಾಕ್ಸ್ನ ಕೊಟ್ಟಿದ್ದಾರೆ. ಈ ಥರದನ್ನೆಲ್ಲ ನಾವು ರಿಟರ್ನ್ ಗಿಫ್ಟಿಗೆ ಕೊಡ್ತಿದ್ದೀವಿ ಅಂತ ಒಂದು ಸ್ವಲ್ಪ ಅಫಿಷಿಯಲ್ ಆಗಿರುತ್ತೆ, ಹಾಗೆಯೇ ನೋಡೋಕ್ಕೂ ಎಸ್ಥೆಟಿಕ್ ಆಗಿರುತ್ತೆ. ಸೊ ಇದು ಅಷ್ಟೇ, ಎಲ್ಲರೂ ಮನೆಯಲ್ಲೂ ಆರಾಮಾಗಿ ಯೂಸ್ ಮಾಡ್ಕೊಳ್ಳೋ ಅಂಥ ಪ್ರಾಡಕ್ಟ್ ದೇವ್ರ ಮನೆಗೇ ಯೂಸ್ ಆಗುತ್ತೆ. ಸೊ ಇದೊಂದು ಒಳ್ಳೆ ಪ್ರಾಡಕ್ಟ್ ರಿಟರ್ನ್ ಗಿಫ್ಟ್ಗೆ ಅಂತಲೇ ಹೇಳ್ಬಹುದು. ಇನ್ ಕೇಸ್ ನಿಮ್ಗೆ ಏನಾದರೂ ಇದು ಲೈಕ್ ಚೆನ್ನಾಗಿದೆ, ವರ್ತ್ ಇದೆ, ಕೊಡ್ಬೋದು ಅಂತ ಅನಿಸಿದ್ರೆ ಡೆಫಿನೆಟ್ಲಿ ಯು ಗೈಸ್ ಕ್ಯಾನ್ ಪರ್ಚೇಸ್ ದಿಸ್. ಸೊ ನೋಡಿ, ತುಂಬಾ ಪ್ರೀಮಿಯಮ್ ಆಗಿದೆ. 5 ಟೋಟಲಿ 5 ಇದೆ ಇದರಲ್ಲಿ. ಟೋಟಲಿ 5 ಏನೋ ಇದೆ. ಒಂದು ನೋಟ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಡಿಯರ್, ಆನ್ ಅ ಪರ್ಸನಲ್ ನೋಟ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಆರ್ ಸ್ಮಾಲ್ ಹ್ಯಾಂಡ್ ಮೇಡ್ ಬಿಸ್ನೆಸ್. ಸೊ ಇದೆಲ್ಲದನ್ನು ಹ್ಯಾಂಡ್ ಮೇಡೇ ಆಗಿದೆ. ಆ್ಯಂಡ್ ಲೈಕ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಗಿಫ್ಟಿಂಗ್ ಪರ್ಪಸ್ಗೆ ದಿಸ್ ಇಸ್ ಆ್ಯಕ್ಚುಲಿ ಬೆಸ್ಟ್. ಆ್ಯಂಡ್ ಲಾಕ್ ನೋಡಿ ನೀವು ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂತ. ಸಿ, ಈ ಥರ ಓಪನ್ ಆಗುತ್ತಾ? ಇಲ್ಲಿ ಬಂದು ನೀಟಾಗಿ ಕ್ಲೋಸ್ ಮಾಡಿರುವಾಗ ಇದ್ರೊಳಗೆ ಹಾಕಿದರೆ ಆಯಿತು. ಸೊ ದಿಸ್ ಇಸ್ ಆ್ಯಕ್ಚುಲಿ ಸೂಪರ್ ಗುಡ್. ಒಂದು ಒಳ್ಳೆ ರಿಟರ್ನ್ ಗಿಫ್ಟ್ ಅಂತಲೇ ಹೇಳ್ಬಹುದು. 5 ಬರುತ್ತೆ. ಇದು ಕಡಿಮೆನೇ ಪ್ರೈಸ್ ನಾನು ಟ್ಯಾಗ್ ಮಾಡಿರ್ತೀನಿ ಗೈಸ್, ಇದರಲ್ಲಿ ಇಲ್ಲ ಕರೆಕ್ಟಾಗಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು. ದಿಸ್ ಇಸ್ ಗುಡ್. ದಿಸ್ ಇಸ್ ಗುಡ್. 2 ಸೆಟ್ಸ್ ಬಂದಿದೆ. ಸೊ ಇದರಲ್ಲಿ 2 ಸೆಟ್ ಬಂದಿದೆ. ಇದೆಲ್ಲ ಆ್ಯಕ್ಚುಲಿ ಇದು 6 2 ಸೆಟ್ ಬಂದಿದೆ ಆಯಿತಾ. ಟೋಟಲಿ 12 ಪೀಸಸ್ ಆಫ್ ಪೌಚ್. ಪ್ರೈಸ್ ಇದಕ್ಕೆ 285, 300 ರುಪೀಸಿಗೆ ಇಷ್ಟು ಬರುತ್ತೆ. ಇದೆಲ್ಲ ನೋಡಿ, ಲೈಕ್ ತುಂಬ ಬಜೆಟ್ ಫ್ರೆಂಡ್ಲಿಯಲ್ಲಿ ಬೇಕು. ನನಗೊಬ್ಬರಿಗೇ 200 300 ಸ್ಪೆಂಡ್ ಮಾಡೋಕ್ಕಾಗಲ್ಲ. ಸೊ ಬಜೆಟ್ ಫ್ರೆಂಡ್ಲಿಯಲ್ಲಿ ಒಂದು ಒಳ್ಳೆ ರಿಟರ್ನ್ ಗಿಫ್ಟ್ ಬೇಕು ಅಂತಂದರೆ ಡೆಫಿನೆಟ್ಲಿ ಈ ಥರದನ್ನು ಒಂದು ಕೊಡ್ಬೋದು. ಸೊ ಏನಾದರೂ ಮನೇಲಿ ಏನಾದರೂ ಒಂದು ಹಾಕಿಡೋಕ್ಕೆ ಯೂಸ್ ಆಗುತ್ತೆ ಇದು, ಇಲ್ಲ ಕ್ಯಾರಿ ಮಾಡೋ ಅಂಥವ್ರು ಮಾಡ್ಬೋದೇನೋ. ಸೊ ಈ ಥರದ್ದು ಒಂದು ಪೌಚ್ನ ಕೊಡ್ತೀರಾ ಅಂತಂದರೆ ಡೆಫಿನೆಟ್ಲಿ ಎಲ್ರಿಗೂ ಯೂಸ್ ಆಗುತ್ತೆ. ನೀವು ಇಲ್ಲಿ ನೋಡಬಹುದು, ಇಲ್ಲಿ ಒಂದು ಸ್ಮಾಲ್ ಜಿಪ್ ಇದೆ ಆಯಿತಾ, ಚಿಕ್ಕ ಜಿಪ್ ಇದೆ ಇಲ್ಲಿ.
ಅದು ಬಿಟ್ಟು ಇಲ್ಲಿ ಒಳಗೆ ಅಗೇನ್ ಇಷ್ಟು ದೊಡ್ಡದಾಗಿದೆ. ಸೊ ಈ ಥರ ಕಲರ್ ಟೋಟಲ್ 6 ಇದೆ. 6 ಇದು 2 ಇದೆ ಆಯಿತಾ, ಟೋಟಲ್ 12. ಇದೆರಡು ಸೇಮ್ ಕಲರ್, ಪಿಂಕ್, ರೆಡ್, ಗ್ರೀನ್, ಲ್ಯಾವೆಂಡರ್. ಸೊ ಇಷ್ಟು ಕಲರ್ಸ್ ಬರುತ್ತೆ. ಸೊ 285ಗೆ ಡೆಫಿನೆಟ್ಲಿ ಇಟ್ ಈಸ್ ವರ್ತ್ ಬೈಯಿಂಗ್. ಸೊ ನಿಮ್ಗೇನಾದರೂ ಈ ಥರದ್ದು ಒಂದು ರಿಟರ್ನ್ ಗಿಫ್ಟ್ ಕೊಡೋಕೆ ಆಸೆ ಇದೆ ಅಂತಂದರೆ ನೀವು ನೋಡಿ, ಯೋಚನೆ ಮಾಡಿ ಯಾವುದು ರಿಟರ್ನ್ ಗಿಫ್ಟ್ನ ಕೊಡ್ತೀರಾ ಅಂತ ಹೇಳಿ. ಸೊ ನೋಡಿ, ಯೋಚನೆ ಮಾಡಿ ಯಾವ ಥರದ ರಿಟರ್ನ್ ಗಿಫ್ಟ್ ಬೇಕು ಅಂತ ಹೇಳ್ಬಿಟ್ಟು ಇದರಲ್ಲೇ ನೀವು ನನ್ನ ಡಿಸ್ಕ್ರಿಪ್ಷನಲ್ಲಿ ಓಪನ್ ಮಾಡಿದ್ರೆ ಎಲ್ಲದೂ ಲಿಂಕ್ ಸಿಕ್ಬಿಡುತ್ತೆ. ಓಕೆ, ಆ್ಯಂಡ್ ದ ಫೈನಲ್ ಒನ್, ಇದೂ ಕೂಡ ಅಗೇನ್ ಪೌಚ್. ಇನ್ನೊಂದು ಪೌಚ್ ತೋರಿಸಿದ್ನಲ್ಲ ಅದು ಸಹ ಕ್ವಾಲಿಟಿ ಚೆನ್ನಾಗಿದೆ. ವಾಟ್ ಇದಕ್ಕೆ ಪ್ರೈಸ್ ಬಂದು 400 ಆಯಿತಾ, 397ಗೆ ಪ್ಯಾಕ್ ಆಫ್ 18. ಸೊ ಇದಕ್ಕೆ ಪ್ರೈಸ್ ಬಂದು 397, ಅರೌಂಡ್ 400 ಆಯಿತಾ. ಸೊ ಪ್ಯಾಕ್ ಆಫ್ 18 ಬರುತ್ತೆ. ಸೊ ನೋಡಿ, ಎಲ್ಲ ಒಂದೇ ಥರ, ಆದರೆ ಪ್ರಿಂಟ್ ಬೇರೆ ಬೇರೆ ಇದೆ. ಸೊ ಹಿಂದೆಗಡೆ ನೋಡಿ ಈ ಥರ ಒಂದು ಸ್ವಲ್ಪ ಸಿಲ್ಕ್ ಮಟೀರಿಯಲ್ ಥರ ಕೊಟ್ಟಿದ್ದಾರೆ. ಅಗೇನ್ ಜಿಪ್ ಅದೇ ಥರ, ಅದ್ರ ಥರನೇ ಈ ಕಡೆ ಇಲ್ಲಿ ಒಂದು ಚಿಕ್ಕದಿದೆ, ಇಲ್ಲಿ ಒಂದು ದೊಡ್ಡದಿದೆ. ಸೊ ದಿಸ್ ಇಸ್ ಸೂಪರ್ ಗುಡ್. ಕ್ವಾಲಿಟಿ ಹೇಳೋದಾದರೆ ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ. ಅದು ಮೇಲ್ಗಡೆ ಎಲ್ಲ ಫುಲ್ಲು ಆ ಡಿಸೈನ್ ಎಲ್ಲ ಕೊಟ್ಟಿದ್ದಾರಲ್ಲ ಎಂಬ್ರಾಯ್ಡ್ರಿ ಥರ, ಹಾಗಾಗಿ ಲೈಕ್ ಅದು ಒಂದು ಸ್ವಲ್ಪ ಲೈಕ್ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸಿದೆ. ಇದು ಜಸ್ಟ್ ಪ್ರಿಂಟ್ ಅಷ್ಟೇ. ಸೊ ಇದು ಹ್ಯಾಂಡ್ ವರ್ಕೋ ಇಲ್ಲ ಮಷಿನ್ ವರ್ಕೋ ಏನೋ ಒಂದಾಗಿಲ್ಲ, ಅದು ಪ್ರಾಬ್ಲಿ ಮಷಿನ್ ವರ್ಕ್ ಅಂತ ಅಂದ್ಕೊಳ್ತೀನಿ. ಸೊ ಇದೆರಡೂ ಅಷ್ಟೇ ನೋಡಿ. ಇದು ಸ್ವಲ್ಪ ಕಡಿಮೆ ಬಡ್ಜೆಟಲ್ಲಿ ಸಿಗುತ್ತೆ, ಇದು ಸ್ವಲ್ಪ ಜಾಸ್ತಿ, ಬಿಕಾಸ್ ಕ್ವಾಲಿಟಿ ಕೂಡ ಹಾಗೇ ಇದೆ. ಆ್ಯಂಡ್ ಜಿಪ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದಿಷ್ಟು, ಇದು 18 ಪೀಸಸ್ ಬರುತ್ತೆ. ಒಂದರಲ್ಲಿ 6 ಪೀಸಸ್ ಇದೆ, ಇದರಲ್ಲಿ 6, ಇದರಲ್ಲಿ 6, ಇದರಲ್ಲಿ 6, ಟೋಟಲಿ 18 ಪೀಸಸ್. ಆ್ಯಕ್ಚುಲಿ ಏನಂತಂದರೆ ನಾನು ಏನು ಯೋಚನೆ ಮಾಡಿ ಈ ಥರದ್ದೆಲ್ಲ ಐಟಮ್ಸ್ನ ಒಟ್ಟಿಗೆ ಆರ್ಡರ್ ಮಾಡಿದ್ದು ಅಂತಂದರೆ, ಕೆಲವೊಬ್ಬರಿಗೆ 200 ರೂಪೀಸ್ 1 ಪರ್ಸನ್ ಮೇಲೆ ಸ್ಪೆಂಡ್ ಮಾಡಬೇಕಂತ ಹೇಳಿದೆ. ಒಂದು ಕುಂಕುಮ ಕೊಡುವಾಗ ಒಬ್ರಿಗೆ ಕೊಡೋಕ್ಕೆ ಒಂದು 200 ರೂಪೀಸ್ ಒಳಗಡೆ ನಾನು ಏನಾದರೂ ಒಂದು ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತ. ಕೆಲವೊಬ್ಬರಿಗೆ 200 ರೂಪೀಸಲ್ಲಿ 9 ಜನಕ್ಕೋ ಇಲ್ಲ 5 ಜನಕ್ಕೋ ಕೊಡಬೇಕು ಅಂತ ಇರುತ್ತೆ. ಎಲ್ರಿಗೂ ಒಂದೇ ಥರ ಇರಲ್ಲ ಅಲ್ವಾ. ಡೆಫಿನೆಟ್ಲಿ ಒಬ್ಬೊಬ್ಬರು ಲೈಫ್ ಸ್ಟೈಲ್ ಕೂಡ ಬೇರೆ ಬೇರೆ ಇರುತ್ತೆ, ಹಾಗೆಯೇ ಥಿಂಕಿಂಗ್ ಕೂಡ ಬೇರೆ ಇರುತ್ತೆ. ಈ ಥರ ಇರುವಾಗ ನಾನು ಎಲ್ರಿಗೂ ಯೂಸ್ ಆಗುವಂಥದ್ದು ಪ್ರಾಡಕ್ಟ್ಸ್ ಬೇಕು ಅಂತ ಹೇಳಿಬಿಟ್ಟು ಇದಿಷ್ಟು ಪ್ರಾಡಕ್ಟ್ಸ್ನ ತರಿಸಿದ್ದು. ತುಂಬಾ ಚೆನ್ನಾಗಿದೆ. ಎಲ್ಲದ್ರದ್ದು ಅಷ್ಟೇ ಕ್ವಾಲಿಟಿ ಯಾವುದೂ ಚೆನ್ನಾಗಿಲ್ಲ ಅಂತ ಇಲ್ಲ, ಎಲ್ಲದನ್ನು ಬೆಸ್ಟ್ ಅಂತ ಹೇಳ್ಬೋದು. ಕೊಟ್ಟಿರೋ ಅಂಥ ಪ್ರೈಸ್ಗೆ ಇನ್ನೂ ಕಡಿಮೆ ಪ್ರೈಸಿಗೆ ಸಿಗಬಹುದು ನಿಮಗೆ ಬೇರೆ ಕಡೆ ಎಲ್ಲೋ, ಇಲ್ಲ ಆನ್ಲೈನ್ ಸ್ಟೋರೋ ಎಲ್ಲೋ ಒಂದು ಕಡೆ ಸಿಗಬಹುದು. ಬಟ್ ಕ್ವಾಲಿಟಿಯಲ್ಲಿ ನಾವು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಆ್ಯಕ್ಚುಲಿ ಇಷ್ಟು ಕಡಿಮೆ ಪ್ರೈಸ್ಗೆ ಇಂಥ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಕೊಟ್ಟಿರೋದು ಡೆಫಿನೆಟ್ಲಿ ವರ್ತ್ ಅಂತಲೇ ಹೇಳ್ಬಹುದು. ಸೊ ಓಕೆ ಗೈಸ್, ಇಲ್ಲಿ ತನಕ ಈ ವಿಡಿಯೋನ ನೋಡ್ಕೊ ಬಂದಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಬಿಕಾಸ್ ರಿಟರ್ನ್ ಗಿಫ್ಟ್ಗೆ ತುಂಬಾ ಆಪ್ಷನ್ಸ್ ಇದೆ, ನಾನು ತೋರಿಸಿದ್ದೀನಿ. ಇಂದಿನ ವಿಡಿಯೋ ಏನಾದರೂ ಮಿಸ್ ಮಾಡಿದ್ದೀರಾ ಅಂತಂದರೆ ಹೋಗಿ ಆ ವಿಡಿಯೋ ಕೂಡ ನೋಡ್ಕೊ ಬನ್ನಿ, ಅದರಲ್ಲೂ ಕೂಡ ನಿಮ್ಗೆ ಒಂದಷ್ಟು ಆಪ್ಷನ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಯಾವ ಥರದ ವಿಡಿಯೋ ಬೇಕು ಅಂತ ಹೇಳ್ಬಿಟ್ಟು ಸಹ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಅದೇ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾವ ರಿಟರ್ನ್ ಗಿಫ್ಟ್ ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ಲಿ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ, ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್, ಮೀಟ್ ಯು ಅಪ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.